ಪ್ರೀತಿಯಲ್ಲಿ ಮೋಸಗಾತಿ ಹುಡುಗಿ. ಅಂಜಲಿ ಒಬ್ಬ ಸುಂದರ, ಚತುರ ಹುಡುಗಿ. ಹಳ್ಳಿಯಿಂದ ಬೆಂಗಳೂರಿಗೆ ಬಂದವಳು. ಕಾಲೇಜಿನಲ್ಲಿ ಓದುತ್ತಿದ್ದಳು. ಅವಳ ಚುರುಕಾದ ಮಾತು, ಆಕರ್ಷಕ ನಗು ಎಲ್ಲರನ್ನೂ ಸೆಳೆಯುತ್ತಿತ್ತು. ಆದರೆ ಅಂಜಲಿಯ ಮನಸ್ಸಿನಲ್ಲಿ ಒಂದು ಗುಟ್ಟಿತ್ತು. ಅವಳಿಗೆ ಪ್ರೀತಿ ಎಂಬುದು ಒಂದು ಆಟದಂತೆ ಕಾಣುತ್ತಿತ್ತು. ತನ್ನ ಸೌಂದರ್ಯವನ್ನು ಒಂದು ಆಯುಧವಾಗಿ ಬಳಸಿಕೊಂಡು ಹುಡುಗರ ಮನಸ್ಸಿನೊಂದಿಗೆ ಆಡುವುದು ಅವಳಿಗೆ ರೋಮಾಂಚಕವಾಗಿತ್ತು. ಕಾಲೇಜಿನಲ್ಲಿ ರಾಹುಲ್ ಎಂಬ ಸರಳ, ಸಜ್ಜನ ಹುಡುಗನೊಂದಿಗೆ ಅಂಜಲಿಯ ಭೇಟಿಯಾಯಿತು. ರಾಹುಲ್ ಒಬ್ಬ ಎಂಜಿನಿಯರಿಂಗ್ ವಿದ್ಯಾರ್ಥಿ. ತನ್ನ ಗುರಿಗಳ ಬಗ್ಗೆ ಗಂಭೀರವಾಗಿದ್ದ. ಅಂಜಲಿಯ ಒಡನಾಟದಿಂದ ಅವನಿಗೆ ಆಕೆಯ ಮೇಲೆ ಪ್ರೀತಿ ಹುಟ್ಟಿತು. ಅವನ ಸರಳತೆ, ನಿಷ್ಠೆಯನ್ನು ಕಂಡು ಅಂಜಲಿಗೆ ಆನಂದವಾಯಿತು. ಆದರೆ ಅವಳ ಉದ್ದೇಶವೇ ಬೇರಿತ್ತು. ರಾಹುಲ್ನಂತಹವರನ್ನು ತನ್ನ ಮಾಯಾಜಾಲಕ್ಕೆ ಸಿಕ್ಕಿಸಿಕೊಂಡು ಅವರಿಂದ ತನಗೆ ಬೇಕಾದುದನ್ನು ಪಡೆಯುವುದು ಅವಳ ಯೋಜನೆಯಾಗಿತ್ತು. ಅಂಜಲಿ ರಾಹುಲ್ಗೆ ಹತ್ತಿರವಾಯಿತು. ಒಟ್ಟಿಗೆ ಕಾಫಿ ಶಾಪ್ಗೆ ಹೋಗುವುದು, ದೀರ್ಘ ಸಂಭಾಷಣೆಗಳು, ರಾತ್ರಿಯವರೆಗೆ ಚಾಟ್ ಮಾಡುವುದು, ಇವೆಲ್ಲವೂ ರಾಹುಲ್ಗೆ ಒಂದು ಕನಸಿನಂತೆ ಕಾಣಿಸಿತು. ನಾನು ನಿನಗಾಗಿ ಏನು ಬೇಕಾದರೂ ಮಾಡುತ್ತೇನೆ ಎಂದು ರಾಹುಲ್ ಒಮ್ಮೆ ಭಾವುಕವಾಗಿ ಹೇಳಿದ. ಅಂಜಲಿ ಒಳಗೊಳಗೆ ನಕ್ಕಳು. ನೀನು ತುಂಬಾ ಮುದ್ದು ರಾಹುಲ್ ಎಂದು ಹೇಳುತ್ತಾ ಅವನಿಗೆ ತನ್ನ ಕಾಲೇಜು ಶುಲ್ಕಕ್ಕೆ ಸಹಾಯ ಬೇಕೆಂದು ಸೂಕ್ಷ್ಮವಾಗಿ ಸುಳಿವು ಕೊಟ್ಟಳು. ರಾಹುಲ್ ತನ್ನ ಪ್ರೀತಿಯ ಗಾಢತೆಯಲ್ಲಿ ತನ್ನ ಉಳಿತಾಯದಿಂದ ಅಂಜಲಿಗೆ ಹಣ ಕೊಟ್ಟ. ಆದರೆ ಅದೇ ಸಮಯದಲ್ಲಿ ಅಂಜಲಿ ಇನ್ನೊಬ್ಬ ಹುಡುಗ ವಿಕಾಸ್ನೊಂದಿಗೆ ಸಂಪರ್ಕದಲ್ಲಿದ್ದಳು. ವಿಕಾಸ್ ಶ್ರೀಮಂತ ಕುಟುಂಬದವನಾಗಿದ್ದ. ಅವನಿಗೆ ದುಬಾರಿ ಉಡುಗೊರೆಗಳನ್ನು ಕೊಡುವುದು ಸಾಮಾನ್ಯವಾಗಿತ್ತು. ಅಂಜಲಿ ಇಬ್ಬರನ್ನು ಒಟ್ಟಿಗೆ ನಿರ್ವಹಿಸುತ್ತಿದ್ದಳು. ಆದರೆ ಒಬ್ಬರಿಗೆ ಇನ್ನೊಬ್ಬನ ಬಗ್ಗೆ ಗೊತ್ತಿರಲಿಲ್ಲ. ಒಂದು ದಿನ ರಾಹುಲ್ ಮತ್ತು ವಿಕಾಸ್ ಒಂದೇ ಕಾಫಿ ಶಾಪ್ನಲ್ಲಿ ಅಂಜಲಿಯೊಂದಿಗೆ ಭೇಟಿಯಾಗಲು ಬಂದರು. ಇಬ್ಬರೂ ಒಬ್ಬರನ್ನೊಬ್ಬರು ಕಂಡಾಗ ಸತ್ಯ ಬಯಲಿಗೆ ಬಂತು. ರಾಹುಲ್ಗೆ ಆಘಾತವಾಯಿತು. ಅವನ ಪ್ರೀತಿಯೆಲ್ಲ ಕೃತಕವೆಂದು ತಿಳಿದಾಗ ಅವನ ಹೃದಯ ಒಡೆಯಿತು. ವಿಕಾಸ್ ಕೂಡ ಕೋಪಗೊಂಡ. ಆದರೆ ಅವನಿಗೆ ಹಣದ ನಷ್ಟವಷ್ಟೇ ದೊಡ್ಡದಾಗಿತ್ತು. ಅಂಜಲಿ ಮಾತ್ರ ಶಾಂತವಾಗಿ, ನೀವಿಬ್ಬರೂ ತುಂಬಾ ಒಳ್ಳೆಯವರು, ಆದರೆ ನಾನು ಯಾರನ್ನೂ ಗಂಭೀರವಾಗಿ ಪ್ರೀತಿಸಿರಲಿಲ್ಲ ಎಂದು ನಕ್ಕು ಅಲ್ಲಿಂದ ತೊಲಗಿದಳು. ರಾಹುಲ್ಗೆ ಈ ಘಟನೆ ಒಂದು ದೊಡ್ಡ ಪಾಠವಾಯಿತು. ಅವನು ತನ್ನ ಗಾಢವಾದ ಭಾವನೆಗಳನ್ನು ಯಾರ ಮೇಲೆ ಇಡಬೇಕೆಂದು ಎಚ್ಚರಿಕೆಯಿಂದ ತೀರ್ಮಾನಿಸಿದ. ಅಂಜಲಿಯಂತಹವರು ತಮ್ಮ ಸೌಂದರ್ಯ ಮತ್ತು ಮಾತಿನಿಂದ ಇತರರನ್ನು ಮೋಸಗೊಳಿಸಬಹುದು, ಆದರೆ ನಿಜವಾದ ಪ್ರೀತಿಯನ್ನು ಅವರಿಗೆ ಎಂದಿಗೂ ಅರ್ಥವಾಗುವುದಿಲ್ಲ ಎಂದು ಅವನಿಗೆ ತಿಳಿಯಿತು. ಕಾಲೇಜಿನ ದಿನಗಳು ಮುಗಿದವು. ಆದರೆ ರಾಹುಲ್ನ ಈ ಅನುಭವ ಅವನನ್ನು ಜೀವನದ ಒಂದು ದೊಡ್ಡ ಪಾಠ ಕಲಿಸಿತು. ಪ್ರೀತಿಯಲ್ಲಿ ನಂಬಿಕೆ ಮುಖ್ಯ, ಆದರೆ ಎಚ್ಚರಿಕೆಯೂ ತಪ್ಪದು.